ನಮಸ್ಕಾರ ಗುರು, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವತ್ತು ತೊಗೊಂಡಿರೋವಂಥ ಟಾಪಿಕ್ಕು ಒಂದು ಕಡೆ ನಗಬೇಕು, ಇನ್ನೊಂದು ಕಡೆ ಅಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದರೆ, ಮೊನ್ನೆ ಕನಕ್ಪುರದಲ್ಲಿ ಒಂದು ಈವೆಂಟ್ ನಡೆಯುತ್ತೆ. ಈವೆಂಟ್ ನಡೀಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾರೆ. ಏನಕ್ಕಂತಂದರೆ ಅವ್ರ ಊರೇ ಅಲ್ವಾ ಕನಕ್ಪುರ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದಮೇಲೆ ಅವ್ರ ಊರವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದರೆ, ಒಂದು ಹಬ್ಬದ ರೀತಿ ಇವಾಗ ಹುಟ್ಟಿರೋಂಥ ಊರಿಗೆ ಹೋದಾಗ ಏನು ಮಾಡ್ತಾರೆ, ಜನಗಳೆಲ್ಲ ಸೇರಿಕೊಂಡು ನಮ್ಮ ಊರಲ್ಲಿರೋಂಥ ವ್ಯಕ್ತಿ ಸಿ ಎಮ್ ಆಗಿದ್ದಾರೆ ಅಂದ್ಬಿಟ್ಟು ಒಂದು ಈವೆಂಟ್ ಥರ ಮಾಡ್ತಾರೆ. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಏನು ಮಾಡಿದ್ದಾರೆ ಅಂತಂತಂದರೆ, ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದಾರೆ. ಆ ವ್ಯಕ್ತಿಗೆ ಅವ್ರು ಬರ್ತಾರೆ ಅಂದ್ಬಿಟ್ಟೇ ಏನು ಮಾಡಿದ್ದಾರೆ ಅಂತಂದರೆ, ಯಾವುದೇ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ನಿಂಬೆಹಣ್ಣು ಹಾರಗಳಾಗಿರ್ಬೋದು, ಮೆಣಸಿನ್ಕಾಯಿ ನಿಮ್ಗೆ ಗೊತ್ತಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು. ಮೆಣಸಿನ್ಕಾಯಿ ಮೀನ್ಸ್ ಹಾರನ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಹಾಕೋದಕ್ಕೆ. ಏನಕ್ಕೆ ಅಂತಂದರೆ, ನಮ್ಮ ಕಡೆ ಏನು ಅಂತಂದರೆ, ಯಾರಿಗಾರು ದೃಷ್ಟಿ ಆಯಿತು ಅಂತಂದರೆ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಅದು ನಾವು ಆಯುಧ ಪೂಜೆಗಳ ದಿವಸ ಎಲ್ಲ ನಾವು ಗಾಡಿಗಳಿಗೆ ಹಾಕ್ತೀರಿ. ಏನಕ್ಕಂದ್ರೆ ಯಾವುದೇ ದೃಷ್ಟಿ ಬೀಳ್ದಾರೆ ಇರಲಿ ಅಂದ್ಬಿಟ್ಟು. ಅದೇ ಥರನೇ ಅವರು ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೂ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ನಾನು ಹೇಳೋದ್ನಲ್ಲ ನಿಂಬೆಹಣ್ಣು ಮತ್ತು ದೊಡ್ಡ ದೊಡ್ಡ ಆ್ಯಪಲ್ ಹಾರಗಳನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಕ್ತಾರೆ. ಓಕೆ, ಹಾಕ್ಲಿ, ತೊಂದರೆ ಇಲ್ಲ. ಏನಕ್ಕೆ ಅಂತಂದರೆ, ಅವ್ರ ಊರವರೆಲ್ವ ಗೆದ್ದಿರೋದು. ಡಿ ಕೆ ಶಿವಕುಮಾರ್ ಅವರು ಪಾಪ ಸಿ ಎಮ್ ಆಗೋದಕ್ಕೆ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅದಕ್ಕೋಸ್ಕರನೇ ಹಾಕ್ಲಿ, ತೊಂದರೆ ಇಲ್ಲ. ಬಟ್ ಒಂದು ವಿಷಯ ಮಾತ್ರ ತುಂಬಾ ವೈರಲ್ ಆಗ್ತಿದೆ. ನಮ್ಮ ಕರ್ನಾಟಕದಲ್ಲಿ ಯಾವ ಮೈನ್ ಸ್ಟ್ರೀಮ್ ಮೀಡಿಯಾನೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ದರ್ಶನ್ ಅವರು ಒಂದು ಬೆಟ್ಟನ, ಈ ಬೆಟ್ಟು ಇಲ್ಲಿದೆಯಲ್ಲ ಮಧ್ಯದ ಬೆಟ್ಟು, ಈ ಬೆಟ್ಟನ ಏನು ಮಾಡ್ತಾರೆ ಅಂತಂದರೆ, ಏನಕ್ಕೋ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಬೆಟ್ಟನ ಹಿಂಗೆ ಹಿಡ್ಕೊಂಡು ಹೋಗ್ತಾರೆ. ಅದು ಏನಂತಂದರೆ ನೆಲಕ್ಕೆ ಇಟ್ಕೊಂಡು ಹೋಗ್ತಾರೆ. ಅದು ಏನೇನೋ ಅರ್ಥದಲ್ಲೆಲ್ಲ ತೋರಿಸಿದ್ರು. ಈ ಬೆಟ್ಟು ಹಿಂಗೆ ಹಿಡ್ಕೊಂಡು ಹೋಗ್ತಾರಲ್ಲ, ಏನೇನೋ ಅರ್ಥದಲ್ಲಿ ತೋರಿಸಿದ್ರು. ಮತ್ತು ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನ ಏನೇನೋ ಮಾಡಿದ್ರು. ಕರೆಕ್ಟ್ ಅಲ್ವಾ? ನೀವುಗಳು ನೋಡಿರ್ಬೋದು, ನಟ ದರ್ಶನ್ ಅವರು ಈ ಬೆಟ್ಟಿದೆಯಲ್ಲ, ಈ ಬೆಟ್ಟು ಹಿಂಗೆ ಹಿಡ್ಕೊಂಡು ಹೋಗಿದ್ದಾರೆ ಅಂದ್ಬಿಟ್ಟು ತುಂಬಾ ಕಾರ್ಯಕ್ರಮ ಮಾಡಿದ್ರು. ಅದು ಏನಕ್ಕೆ ಹಿಡ್ಕೊಂಡು ಹೋದ್ರು ಅಂತಲೂ ಗೊತ್ತಿಲ್ಲ. ಬಟ್ ಈ ಬೆಟ್ಟನ ಹಿಂಗೆ ಹಿಡ್ಕೊಂಡು ಹೋಗೋದನ್ನ ಕಾರ್ಯಕ್ರಮ ಅದು ಇದು ಎಲ್ಲ ಮಾಡಿದ್ರು. ನಾವುಗಳು ಎಲ್ಲ ನೋಡಿದ್ರೆ, ಏನಪ್ಪ ಇದೆಲ್ಲ ಒಂದು ಕಾರ್ಯಕ್ರಮ ಮಾಡೋವಂಥದ್ದ ಅಂತ ನಾವು ಅನ್ಕೋತಿದ್ರಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಈ ಆ್ಯಪಲ್ ಇದೆಯಲ್ಲ, ಅವರು ಬೇಕು ಅಂತ ಮಾಡಿದ್ರು ಇಲ್ಲ ಗೊತ್ತಿಲ್ದರ ಖುಷಿಯಲ್ಲಿ ನಮ್ಮೂರವ್ರೇನೇ ಅಂದ್ಕೊಂಡು ಕಚ್ಚಿಬಿಟ್ಟು ಎಸೆದ್ರು, ಅದೆಲ್ಲ ಗೊತ್ತಿಲ್ಲ. ಬಟ್ ಏನು ಮಾಡ್ತಾರೆ ಅಂತಂತಂದರೆ, ಒಂದು ಆ್ಯಪಲ್ ಇದೆಯಲ್ಲ, ಒಂದು ಆ್ಯಪಲ್ನ ನೋಡಿ ಹಾರ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಹಿಂಗೆ ಕಿತ್ಕೊಂಬಿಟ್ಟು ತಿಂತಾರೆ. ಫಸ್ಟು ಅವ್ರು ಕಿತ್ಕೊಳಕ್ಕೆ ಹೋದಾಗ ಯಾವುದೋ ಒಂದು ಕಾರ್ಯಕರ್ತ ಬಂದು ಒಂದು ಆ್ಯಪಲ್ನ ಕೊಡೋದಕ್ಕೆ ಹೋಗ್ತಾರೆ. ಇಲ್ಲ ನಾನೇ ಕಿತ್ಕೋತೀನಿ ಅಂದ್ಬಿಟ್ಟು ಅವರು ಕಿತ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಒಂದು ಬೈಟ್ ಆ್ಯಪಲ್ ಇದೆಯಲ್ಲ, ಆ ಆ್ಯಪಲ್ನ ಒಂದು ಬೈಟ್ನ ಮಾಡಿ ಹಿಂಗೆ ಎಸಿತಾರೆ. ಆ ಕಾರ್ಯಕರ್ತ ಇದನ್ನಲ್ಲ, ಅವ್ರಿಗೆ ಬೇಜಾರು ಆಗಬಾರ್ದು ಅಂದ್ಬಿಟ್ಟನೆ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕಾರ್ಯಕರ್ತ ಇರ್ತಾನಲ್ಲ, ಆ ವ್ಯಕ್ತಿ ಕೊಟ್ಟಿದ್ದಂಥ ಆ್ಯಪಲ್ನ ತಿಂದುಬಿಟ್ಟು ಹಿಂಗೆ ಎಸಿತಾರೆ. ಓಕೆನಾ? ಆ ಎಸ್ತಿರೋದನ್ನ ಆ ವ್ಯಕ್ತಿ ಕ್ಯಾಚ್ ಹಿಡ್ಕೊಂಡು ಅವ್ರುಗಳೇ ತಿಂದ್ರು, ಇಲ್ಲಾಂತಂದರೆ ಅಲ್ಲಿರೋಂಥ ಕಾರ್ಯಕರ್ತರುಗಳೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಬೈಟ್ ಮಾಡ್ಕೊಂಡ್ರು. ಅದೆಲ್ಲ ಗೊತ್ತಿಲ್ಲ ಗುರು ಏನು ಮಾಡ್ಕೊಂಡ್ರು ಅಂದ್ಬಿಟ್ಟು. ಅದು ಕಚ್ಚಿರೋದು ಇದೆಯಲ್ಲ ಆ್ಯಪಲ್, ಹಿಂಗೆ ಎಸ್ತಿರೋಂಥ ಆ್ಯಪಲ್ನ ಅವ್ರುಗಳೇ ತಿಂದ್ರು, ಇಲ್ಲಾಂತಂದರೆ ಎಲ್ಲರೂ ಡಿವೈಡ್ ಮಾಡ್ಕೊಂಡು ತಿಂದ್ರು. ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ಏನಾಗಿದೆ ಅಂತಂತಂದರೆ, ಅವರು ಹಿಂಗೆ ಎಸ್ತಿರೋದನ್ನ ಹಿಂಗೆ ಕ್ಯಾಚ್ ಹಿಡ್ಕೊಂಡು ಅಲ್ಲಿರೋಂಥ ವ್ಯಕ್ತಿಗಳು ತಿಂದ್ರೋ ಬಿಟ್ರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ತಿಂದಿದ್ರಿ ಅಂದರೆ ಕಮೆಂಟ್ನ ಮಾಡಿ, ತಿಂದಿಲ್ಲ ಅಂತಂತಂದರೆ ಬಿಡಿ, ಏನು ಮಾಡಿದ್ರು ಅದು ನಿಮಗೆ ಗೊತ್ತು ಅಲ್ವಾ? ಬಟ್ ಏನಂತಂದರೆ, ನಾನು ಈ ಟಾಪಿಕ್ನ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಇವಾಗ ಬೇರೆ ಸ್ಟೇಟಲ್ಲಿ ಸಿ ಎಮ್ಮು ಯಾರಾದರೂ ಈ ರೀತಿ ಮಾಡಿದ್ದಿದ್ರೆ ನಾವುಗಳು ಮಾತಾಡ್ತಿದ್ರಿ. ಏನಕ್ಕೆ ಅಂತಂದರೆ, ಒಂದು ಸಿ ಎಮ್ ಅಂತಂದ್ರೇ ಒಂಥರ ಕಿಂಗ್ ಮೇಕರ್ ಇದ್ದಂಗೆ. ಕರೆಕ್ಟ್ ಅಲ್ವಾ? ಒಂದು ಸ್ಟೇಟೇ ಅವ್ರ ಕಂಟ್ರೋಲಲ್ಲಿರುತ್ತೆ. ಅವರು ಎಲ್ರಿಗೂ ಮಾದರಿ ಆಗಿರೋವಂಥ ವ್ಯಕ್ತಿ. ಓಕೆನಾ? ಅವರು ಎಲ್ರಿಗೂ ಮಾದರಿಯಾಗಿದ್ದಾರೆ ಅಂತಂದರೆ, ಅವ್ರನ್ನ ನೋಡಿ ಕಲ್ತ್ಕೊಳೋ ಅಂಥ ವ್ಯಕ್ತಿಗಳು ತುಂಬ ಜನ. ಅವ್ರು ಮಾಡೋವಂಥ ವಿಷಯಗಳಾಗಿರ್ಬೋದು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ. ಮೊನ್ನೆ ಅವರು ಸಿ ಎಮ್ ಆದ್ರಲ್ಲ, ಸಿ ಎಮ್ ಆದಾಗ ನನ್ನ ವಾಟ್ಸಪ್ಪಲ್ಲೂ ತುಂಬ ಜನ ಹೇಳಬೇಕು ಅಂತಂದರೆ, ಅವ್ರ ಅಭಿಮಾನಿಗಳು ಸ್ಟೇಟಸ್ಗಳು ಹಾಕ್ಕೊಂಡಿದ್ರು, ನಮ್ಮ ಬಾಸ್ ಗೆದ್ರು ಅಂದ್ಬಿಟ್ಟು. ಬಟ್ ಅದನ್ನು ನೋಡಿ ಖುಷಿ ಆಯಿತು. ಏನಕ್ಕೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಅಂದರೆ ನಮ್ಮ ಸ್ಟೇಟ್ ರಿಚೆಸ್ಟ್ ಸಿ ಎಮ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಗೂಗಲಲ್ಲಿ ಹೊಡೆದ್ರೂ ಅಷ್ಟೇ ಇವಾಗ ಬಂದ್ಬಿಡುತ್ತೆ. ಇನ್ ಇಂಡಿಯಾ ಹೂ ಇಸ್ ದ ರಿಚೆಸ್ಟ್ ಸಿ ಎಮ್ ಅಂತ ಹೊಡೆದ ಅಂತಂತಂದರೆ, ಕರ್ನಾಟಕದಲ್ಲಿರೋಂಥ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರುತ್ತೆ. ಏನಕ್ಕೆ ಅಂತಂದರೆ, ಅವ್ರು ಮಾಡಿಟ್ಟಿರೋಂಥ ಆಸ್ತಿ ಬಂದು 1400 ಚಿಲ್ಲರೆ ಏನೋ ಇದೆಯಂತೆ, ಕೋಟಿ.
ಸಾವಿರ ಅಲ್ಲ, ಕೋಟಿ. ಅಷ್ಟೊಂದು ಆಸ್ತಿ ಹಿಂಗೆ ಸಂಪಾದನೆ ಮಾಡಿದ್ರು ಪಾಪ ಅವರು ಬೆವರು ಸೋರಿಸಿ ಸಂಪಾದನೆ ಮಾಡಿರೋಂಥ ಆಸ್ತಿ ಅದು. ಪಾಪ ಅಷ್ಟೊಂದೆಲ್ಲ ಸಂಪಾದನೆ ಮಾಡ್ತಾರೆ ಅಂತಂದರೆ ಅಷ್ಟು ವರ್ಷದಿಂದ ತುಂಬಾ ಕಷ್ಟ ಬಿದ್ದಿರ್ಬೋದು. ತುಂಬಾ ಅವ್ರದ್ದು ಹೇಳಬೇಕು ಅಂತಂದರೆ ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಅದರಿಂದ ಬರೋವಂಥ ಇನ್ಕಮ್ಗಳಾಗಿರ್ಬೋದು. ತುಂಬ ಜನ ಏನೇನೋ ಹೇಳ್ತಾರಪ್ಪ ಅವ್ರ ಬಗ್ಗೆ ಕೆಡ್ದಾಗೆ ಹೇಳ್ತಾರೆ. ಅವ್ರಿಗೆ ಬುದ್ಧಿನೇ ಇಲ್ಲ, ನಿಜವಾಗ್ಲೂ ಅವ್ರಿಗೆ ಬುದ್ಧಿ ಇಲ್ಲ. ಏನಕ್ಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದರೆ, ಅವ್ರು ಕಷ್ಟ ಬಿದ್ದು ದುಡ್ದಿರೋವಂಥದ್ದನ್ನು ನೀವುಗಳು ಹೆಂಗರು ಹೇಳ್ತೀರಾ? 1400 ಕೋಟಿ. ಪಾಪ ಆ ವ್ಯಕ್ತಿ ಎಷ್ಟು ಕಷ್ಟ ಬಿದ್ದು ದುಡ್ದಿರಬೇಕು. ಅಂಥದ್ದನ್ನು ನೀವುಗಳು ತಪ್ಪಾಗೆಲ್ಲ ಮಾತಾಡಬಾರ್ದು. ಒಂದು ವ್ಯಕ್ತಿ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು, ಕರೆಕ್ಟ್ ಅಲ್ವಾ? ಆ್ಯಂಡ್ ಅದು ಆ್ಯಪಲ್ ಇದೆಯಲ್ಲ, ಆ್ಯಪಲ್ ಸ್ಟೋರಿಗೆ ಬರೋದ, ಅದು ಆ್ಯಪಲ್ ಹಿಂಗೆ ಕಚ್ಬಿಟ್ಟು ಹಿಂಗೆ ಎಸ್ತಿರೋದು ತುಂಬಾ ಬೇಜಾರಾಯಿತು ಗುರು. ಅವರು ಹಂಗೆ ಎಸಿಬಾರ್ದಿತ್ತು. ಕೆಲವರಾದರೆ ಆ ಕಮೆಂಟ್ ಬಾಕ್ಸ್ನ ನೋಡ್ಬಿಟ್ಟು ಜನಗಳು ಏನೇನು ಹೇಳಿದ್ದಾರೆ ಅಂತ ನಾನು ಹೋದ್ರೆ, ಬಟ್ ಅದರಲ್ಲಿ ಒಂದಾದರೂ ಒಳ್ಳೆ ಕಮೆಂಟ್ಸ್ ಬೇಡವಾ? ಯಾರೋ ಒಬ್ಬೊಬ್ಬರು ಅವರೇನೋ ಖುಷಿಯಲ್ಲಿ ಎಸ್ತಿರ್ಬೋದು, ಕಚ್ಕೊಂಡು ತಿಂದಿರೋರ್ಗೇ ಪ್ರಾಬ್ಲಮ್ ಇಲ್ಲ, ನಿಮ್ಗಳಿಗೇನು ಅಂದ್ಬಿಟ್ಟೆಲ್ಲ ಕಮೆಂಟ್ಗಳು ಹಾಕಿದ್ದಾರೆ. ಇನ್ನು ಕೆಲವರು ಕೆಟ್ಟ ಮಾತುಗಳಲ್ಲೆಲ್ಲ ಕಮೆಂಟ್ ಹಾಕಿದ್ದಾರೆ. ಬಟ್ ಆ ಕಮೆಂಟ್ನ ನೋಡಿ ಆ ವಿಡಿಯೋ ಕಂಟೆಂಟ್ನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸರಿಯಲ್ಲ. ನಮ್ಮ ಸ್ಟೇಟ್ CM ಅವರು. ಬಟ್ ಈ ಟಾಪಿಕ್ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಇವಾಗ ಬೇರೆ ಸ್ಟೇಟ್ ಅಲ್ಲಿ ಏನಾದರೂ ಇದೇ ರೀತಿ ಆಗಿತ್ತು ಅಂದಿದ್ರೆ ನಾವುಗಳು ಮಾತಾಡ್ತಿದ್ರಿ. ಅವ್ರು ಬಂದು ಇವಾಗ ಒಂದು CM ಅಂತಂತಂದರೆ ಒಂದು ಪಬ್ಲಿಕ್ ಡೊಮೈನಲ್ಲಿ ಇದ್ದಾರೆ ಅಂತಂತಂದರೆ ಪ್ರತಿಯೊಂದು ಪಬ್ಲಿಕ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಪಬ್ಲಿಕ್ಗಿಂತ ಹೇಳಬೇಕು ಅಂತಂದರೆ ಕ್ಯಾಮ್ರಾಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಆಮೇಲೆ CM ಆದ್ಬಿಟ್ಟು ಬಂದಾಗಿಂದ ಅವರು ಹೇಳಬೇಕು ಅಂತಂದರೆ ಯಾವುದು ಬಗ್ಗೆನೂ ಕ್ಲಿಯರ್ ಕಟ್ಟಾಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗ್ತಿಲ್ಲ. ನೀವುಗಳು ನೋಡಿರ್ಬೋದು, DK ಶಿವಕುಮಾರ್ ಅವರು ಹೇಳಬೇಕು ಅಂತಂದರೆ ಯಾವುದ್ರ ಬಗ್ಗೆನೂ ಅಷ್ಟೊಂದು ಮಾತಾಡೋದಕ್ಕೆ ಹೋಗ್ತಿಲ್ಲ. ಏನಕ್ಕೆ ಅಂತಂದರೆ ಈ ಥರ ಏನಾದರೂ ಒಂದು ಆಗುತ್ತೆ ಅಂದ್ಬಿಟ್ಟು. ಪಾಪ ಆ ವ್ಯಕ್ತಿ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು, ಇಲ್ಲ ಸುಮ್ಮನೆ ನಮ್ಮ ಜನಗಳೇ ಬಿಡು ಅಂದ್ಬಿಟ್ಟು ಕಚ್ಬಿಟ್ಟು ಎಸಿದ್ರು, ಅದೆಲ್ಲ ಅವ್ರಿಗೆ ಗೊತ್ತಿರೋ ಅಂಥದ್ದು. ಬಟ್ ಅದು ಯಾವ ರೀತಿ ಪೋರ್ಟ್ರೇ ಆಗುತ್ತೆ ಅಂತಂದರೆ, ಅದು ತಿಂದು ಎಸೆಯೋದಕ್ಕಿಂತ ಅದು ಆ್ಯಪಲ್ನ ಕಿತ್ಕೊಂಡು ಜನಗಳಿಗೆ ಎಸ್ದಿದ್ದಿದ್ರೆ ಒಂದು ಬ್ಯಾಕ್ಗ್ರೌಂಡು BGM ಹಾಕ್ಬಿಟ್ಟು ನಮ್ಮ ಜನ ಏನು ಮಾಡಿರೋರು ಅಂತಂದರೆ, ಒಂದು ಸಾಂಗ್ ಇದೆ, ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನದ ದಾದಣಿ ಸಾಂಗ್. ನನಗೆ ಅಷ್ಟೊಂದು ಚೆನ್ನಾಗಿ ಆಡೋದಕ್ಕೆ ಬರಲ್ಲ, ಬಟ್ ಆ ಸಾಂಗ್ನ ಹಾಕ್ಬಿಟ್ಟು ಏನು ಮಾಡೋರು ಅಂತಂತಂದರೆ ಒಂದು ಸ್ವಲ್ಪ ನಮ್ಮ ಜನಗಳೆಲ್ಲ ಏನಂತಾರಪ್ಪ ಅದನ್ನು ಈ ಹೀರೋಯಿಸಮ್ ಬರೋ ಅಂಥದ್ದು ಇದು ಮಾಡಿರೋರು. ಬಟ್ ಅದು ಅವರು ತಿಂದುಬಿಟ್ಟು ಎಸ್ದುಬಿಟ್ಟು ತಪ್ಪು ಮಾಡಿದ್ರ, ಇಲ್ಲ ಅಂತಂತಂದರೆ ಆ ತಿಂದು ಎಸ್ತಿರೋದನ್ನು ಇವ್ರುಗಳು ಹಂಚ್ಕೊಂಡು ತಪ್ಪು ಮಾಡಿದ್ರ, ಒಟ್ನಲ್ಲಿ ಗೊತ್ತಿಲ್ಲ. ಅವ್ರೇನೋ ತಿಂದುಬಿಟ್ಟು ಅವ್ರು ಬೇಕು ಅಂತ ಎಸೆದ್ರ, ಇದನ್ನು ತಪ್ಪ ಸರಿ ಅಂತ ಕೇಳ್ದ ಅಂತಂದರೆ ಇದ್ರ ಬಗ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ. ನಿಮ್ಗೇನಾದ್ರು ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯೋ ಮೂಲಕ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ನೀವು ಮಾಡೋವಂಥ ಪ್ರತಿಯೊಂದು ಸಬ್ಸ್ಕ್ರೈಬು ಇನ್ನಷ್ಟೇ ವಿಡಿಯೋಸ್ನ ಮಾಡೋದಕ್ಕೆ ನನಗೊಂದು ಮೋಟಿವೇಟು. ಸಬ್ಸ್ಕ್ರೈಬ್ ಮಾಡಿದ್ರ ಡನ್.